ಈ ಒಂದು ಸೆಷನ್ ಮೂಲಕ ಆದರ್ಶ ಸಮಾಜವಾದದ ಅಥವಾ ಯುಟೋಪಿಯನ್ ಸಮಾಜವಾದದ ಅಥವಾ ಕಾಲ್ಪನಿಕ ಸಮಾಜವಾದದ ಗುಣ ಮತ್ತು ದೋಷಗಳನ್ನು ತಿಳಿಯೋಣ. ಈಗಾಗಲೇ ಇಂದಿನ ಸೆಷನ್ನಲ್ಲಿ ಉಟೋಪಿಯನ್ ಸಮಾಜವಾದ ಹೊಂದಿರತಕ್ಕಂತಹ ಸುಮಾರು 9 ತತ್ವಗಳ ಬಗ್ಗೆ ತಿಳಿದಿದ್ದೇವೆ. ಈಗ ಈ ಒಂದು ಉಟೋಪಿಯನ್ ಸಮಾಜವಾದ ಒಳಗೊಂಡಿರತಕ್ಕಂತಹ ಗುಣಗಳು ಮತ್ತು ದೋಷಗಳೇನು, ವಾಟ್ ಆರ್ ದಿ ಮೆರಿಟ್ಸ್ ಆ್ಯಂಡ್ ಡೆಮೆರಿಟ್ಸ್ ಆಫ್ ಯುಟೋಪಿಯನ್ ಸೋಷಿಯಾಲಿಸಮ್. ಆದರ್ಶ ಸಮಾಜವಾದ ಹೆಸರು ಹೇಳುತ್ತೆ, ಇದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯವಿಲ್ಲದೇ ಇರತಕ್ಕಂತಹ ಕೇವಲ ಐಡಿಯಲ್ ಸೊಸೈಟಿ, ಆದರ್ಶವಾದಂತಹ ಸಮಾಜ, ಇದನ್ನು ಹೇಳಬಹುದು ಅಥವಾ ಪ್ರತಿಪಾದಿಸಬಹುದೇ ವಿನಃ ವಾಸ್ತವಿಕವಾಗಿ ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯವಿಲ್ಲದೇ ಇರತಕ್ಕಂತಹ ಅಸಾಧ್ಯ ಆದರ್ಶ ಸಮಾಜವಾದ ಅಂತಂದು ಕೂಡ ಇದನ್ನು ಕರೆಯಲಾಗುತ್ತೆ. ಹಾಗಾದರೆ ಆದರ್ಶ ಸಮಾಜವಾದ ಅಂತಕ್ಕಂತಹದ್ದು ತನ್ನದೇ ಆದಂತಹ ಕೆಲವೊಂದು ಗುಣಗಳನ್ನು ಒಳಗೊಂಡಿದೆ. ಹಾಗಾದರೆ ಈ ಒಂದು ಆದರ್ಶ ಸಮಾಜವಾದ ಹೊಂದಿರತಕ್ಕಂತಹ ಗುಣಗಳನ್ನು ಒಂದೊಂದಾಗೇ ನೋಡ್ತಾ ಹೋಗೋಣ. ಮೊದಲನೇದು ಸಮಾಜಕ್ಕೆ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಟು ಸೊಸೈಟಿ. ಇಟ್ ಮೀನ್ಸ್ ಯುಟೋಪಿಯನ್ ಸೋಷಿಯಾಲಿಸಮ್ ಪ್ರಿಫರ್ಸ್ ದಿ ಗುಡ್ ಆಫ್ ಸೊಸೈಟಿ ರ್ಯಾದರ್ ದ್ಯಾನ್ ದಿ ಸೆಲ್ಫಿಶ್ನೆಸ್ ಆಫ್ ದಿ ಇಂಡಿವಿಜುವಲ್. ಅಂದರೆ ಈ ಒಂದು ಆದರ್ಶ ಸಮಾಜವಾದ ವ್ಯಕ್ತಿಯ ಸ್ವಾರ್ಥ ಹಿತಕ್ಕಿಂತಲೂ ಕೂಡ ಸಮಾಜದಲ್ಲಿ ಬರ್ತಕ್ಕಂತಹ ಸರ್ವರ ಹಿತಕ್ಕೆ ಆದ್ಯತೆಯನ್ನು ನೀಡ್ತಾ ಹೋಗುತ್ತೆ. ಅಂದರೆ ವ್ಯಕ್ತಿವಾದ ಅಥವಾ ಬಂಡವಾಳವಾದಗಳು ವ್ಯಕ್ತಿಯ ಹಿತಾಸಕ್ತಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತೆ, ಸಮಾಜದ ಹಿತಾಸಕ್ತಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುತ್ತೆ ಅಥವಾ ಕಡೆಗಣಿಸುತ್ತೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಈ ಒಂದು ಉಟೋಪಿಯನ್ ಸಮಾಜವಾದ ವ್ಯಕ್ತಿಯ ಸ್ವಾರ್ಥ ಹಿತಕ್ಕಿಂತಲೂ ಕೂಡ ಸಮಾಜದ ಹಿತಕ್ಕೆ, ಸರ್ವರ ಹಿತಕ್ಕೆ ಆದ್ಯತೆಯನ್ನು ನೀಡ್ತಾ ಹೋಗುತ್ತೆ. ಇದರಿಂದಾಗಿಯೇ ಸಮಾಜ ಅಥವಾ ರಾಜ್ಯದ ಹೊಡೆತನದಲ್ಲಿ ಉತ್ಪಾದನಾ ಮತ್ತು ವಿತರಣಾ ಸಾಧನಗಳು ಇರಬೇಕು ಅಂತ ಹೇಳುತ್ತೆ. ಅಂದರೆ ರಾಜ್ಯ ಅಥವಾ ಸಮಾಜದ ಹೊಡೆತನದಲ್ಲಿ ಉತ್ಪಾದನಾ ಸಾಧನಗಳು, ಭೂಮಿ, ಬಂಡವಾಳ, ಶ್ರಮ, ಹಾಗೆಯೇ ಸಂಘಟನೆ, ಇವೆಲ್ಲವೂ ಕೂಡ ಉತ್ಪಾದನಾ ಸಾಧನಗಳು. ಈ ಒಂದು ಉತ್ಪಾದನಾ ಸಾಧನಗಳು ಸಮಾಜದ ಹೊಡೆತನದಲ್ಲಿರಬೇಕು, ಇಲ್ಲ ಅಂತಂದರೆ ರಾಜ್ಯದ ಹೊಡೆತನದಲ್ಲಿರಬೇಕು ಅಂತ ಹೇಳುತ್ತೆ. ಹಾಗೇನೇ ಉತ್ಪಾದನೆ ಮತ್ತು ವಿತರಣೆ ಏನಿದೆ ಬಂಡವಾಳಶಾಹಿಗಳಿಗೆ ಸೇರಬಾರದು. ಯಾವುದೇ ಕಾರಣಕ್ಕೂ ಕೂಡ ಉತ್ಪಾದನೆ ಮತ್ತು ವಿತರಣೆ ಏನು ಕಾರ್ಯಗಳಿದ್ದಾವೆ, ಎರಡೂ ಕಾರ್ಯಗಳ ಮೇಲೂ ಸಂಪೂರ್ಣವಾದಂಥ ಒಡೆತನವನ್ನು, ನಿಯಂತ್ರಣವನ್ನು ಸಮಾಜವಾದರೂ ಹೊಂದಿರಬೇಕು ಅಥವಾ ರಾಜ್ಯವಾದರೂ ಕೂಡ ಹೊಂದಿರಬೇಕು. ಇದನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಕೂಡ ಬಂಡವಾಳಶಾಹಿಗಳಿಗೆ ಇವುಗಳು ಉತ್ಪಾದನೆ ಮತ್ತು ವಿತರಣಾ ಸಾಧನಗಳು ಸೇರಬಾರ್ದು ಅಂತ ಹೇಳಿಬಿಟ್ಟು ವಾದಿಸಿ ವ್ಯಕ್ತಿಗಿಂತಲೂ ಕೂಡ ಸಮಾಜಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂತಹ ಕೆಲಸವನ್ನು ಈ ಒಂದು ಉಟೋಪಿಯನ್ ಸಮಾಜವಾದ ಮಾಡಿದೆ. ಇದು ಇದರ ಮೊದಲ ಗುಣ. ವ್ಯಕ್ತಿಯ ವೈಯಕ್ತಿಕ ಹಿತಾಸಕ್ತಿಗಿಂತಲೂ ಕೂಡ ಸಮಾಜದ ಸರ್ವರ ಹಿತಕ್ಕೆ ಆದ್ಯತೆಯನ್ನು ಕೊಡ್ತಕ್ಕಂಥದ್ದೇ ಈ ಒಂದು ಉಟೋಪಿಯನ್ ಸಮಾಜವಾದದ ಮೊದಲ ಗುಣ. ಎರಡನೆಯ ಗುಣ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಆದ್ಯತೆ, ಇಂಪಾರ್ಟೆನ್ಸ್ ಟು ಇಂಡಿವಿಜುವಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಇಟ್ ಮೀನ್ಸ್ ದಿಸ್ ಉಟೋಪಿಯನ್ ಸೋಷಿಯಾಲಿಸಮ್ ಥ್ರೂ ಥೋ ಸಬಾರ್ಡಿನೇಟ್ ಟು ದ ಇಂಟ್ರೆಸ್ಟ್ ಆಫ್ ದಿ ಇಂಡಿವಿಜುವಲ್ contributes to the overall development of the individual by enabling state rights and freedom. ಅಂದರೆ ಈ ಒಂದು ಆದರ್ಶ ಸಮಾಜವಾದ ವ್ಯಕ್ತಿಯ ಹಿತ ಸಮಾಜದ ಹಿತಕ್ಕೆ ಅಧೀನವಾಗಿದ್ದರೂ ಕೂಡ, ಅಂದರೆ ವ್ಯಕ್ತಿಗೆ ಯಾವುದೇ ಪ್ರಾಮುಖ್ಯತೆಯನ್ನು ಕೊಡದೇ ಇದ್ದರೂ ಕೂಡ ಸಮಾಜದಲ್ಲಿ ವ್ಯಕ್ತಿಯನ್ನು ಕೂಡ ಒಂದು ಅಂತ ಹೇಳಿಬಿಟ್ಟು ಪರಿಗಣಿಸೋದರಿಂದ ಆ ಸಮಾಜದ ಹಿತಕ್ಕೆ ವ್ಯಕ್ತಿಯ ಹಿತ ಅಧೀನವಾಗಿದ್ದರೂ ಕೂಡ ರಾಜ್ಯ ಅಂತಕ್ಕಂಥದ್ದು ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಕಲ್ಪಿಸಿಕೊಡುವ ಮೂಲಕ, ಅಂದರೆ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಸಮಾಜದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕಲ್ಪಿಸಿಕೊಡುವ ಮೂಲಕ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನಿಸುತ್ತೆ. ಅಂದರೆ ಹಕ್ಕು ಮತ್ತು ಸ್ವಾತಂತ್ರ್ಯಗಳಿದ್ದಾಗಲೇ ಸಮಾಜ ಅಂತಕ್ಕಂಥದ್ದು ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ವ್ಯಕ್ತಿಯ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಇದು ವಿರೋಧಿಸೋದಿಲ್ಲ. ಮುಖ್ಯವಾಗಿ ಹಕ್ಕುಗಳು ಅಂತ ಬಂದಾಗ ಸಾಮಾಜಿಕ, ರಾಜಕೀಯ, ಆರ್ಥಿಕ, ನಾನಾ ರೀತಿಯ ಹಕ್ಕುಗಳು, ಹಾಗೇನೇ ಮುಖ್ಯವಾಗಿ ಸಾಂಸ್ಕೃತಿಕ ಹಕ್ಕುಗಳು, ಧಾರ್ಮಿಕ ಹಕ್ಕುಗಳು ಎಲ್ಲವನ್ನು ಕೂಡ, ಅಂದರೆ ಸ್ವಾತಂತ್ರ್ಯವನ್ನು, ಹಕ್ಕುಗಳ ಜೊತೆಯಲ್ಲಿ ಸ್ವಾತಂತ್ರ್ಯವನ್ನು ಕೂಡ ಅಷ್ಟೇ, ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತ ಸ್ವಾತಂತ್ರ್ಯ,
ಧಾರ್ಮಿಕ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಳ್ತಕ್ಕಂಥ ಸ್ವಾತಂತ್ರ್ಯ, ಈ ರೀತಿಯ ಒಂದು ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ವ್ಯಕ್ತಿಗೆ ಕಲ್ಪಿಸಿಕೊಡುವ ಮೂಲಕ ಸಮಾಜದ ಅಡಿಯಲ್ಲೇನೆ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ವಿಕಸನ ಪಡಿಸ್ಕೊಳ್ಳೋದಕ್ಕೆ ಏನು ಪೂರಕವಾದಂಥ ವಾತಾವರಣವನ್ನು ಕಲ್ಪಿಸಿಕೊಡಲಿಕ್ಕೆ ಈ ಒಂದು ಉಟೋಪಿಯನ್ ಸಮಾಜವಾದ ಪ್ರಯತ್ನಿಸಿರ್ತಕ್ಕಂಥದ್ದು ಕೂಡ ಇದರ ಮತ್ತೊಂದು ಮುಖ್ಯವಾದಂತಹ ಗುಣ. ಮತ್ತೊಂದು ಗುಣ ಸಾಮೂಹಿಕ ಆಸ್ತಿ ಪದ್ಧತಿ, ಕಲೆಕ್ಟಿವ್ ಪ್ರಾಪರ್ಟಿ ಪ್ರಾಕ್ಟೀಸಸ್. ಯುಟೋಪಿಯನ್ ಸೋಷಿಯಾಲಿಸಮ್ prevents the misuse of private property by collective property practices. ಅಂದರೆ ಆದರ್ಶ ಸಮಾಜವಾದ ಖಾಸಗಿ ಆಸ್ತಿ ಏನಿದೆ, ಈ ಒಂದು ಖಾಸಗಿ ಆಸ್ತಿಯ ದುರುಪಯೋಗವನ್ನು ಸಂಪೂರ್ಣವಾಗಿ ತಡೆಗಟ್ಟಿ ಕಾರ್ಯರಹಿತ ಆಸ್ತಿ ಜನರ ಸಾಮೂಹಿಕ ಆಸ್ತಿಯನ್ನಾಗಿ ಪರಿವರ್ತನೆ ಮಾಡಬೇಕೆಂದು ಪ್ರತಿಪಾದಿಸುತ್ತದೆ. ಅಂದರೆ ಬಹುಶಃ ಬಂಡವಾಳಶಾಹಿ ಪದ್ಧತಿಯಲ್ಲಿ ಕಾರ್ಮಿಕರು ಎದುರಿಸ್ತಾ ಇರತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಮೂಲ ಕಾರಣ ಯಾವುದಪ್ಪ ಅಂತಂದರೆ ಈ ಒಂದು ಖಾಸಗಿ ಆಸ್ತಿ ಅಂತಕ್ಕಂಥದ್ದು. ಆ ಖಾಸಗಿ ಆಸ್ತಿ ಕೇವಲ ಯಾವುದೋ ಕೆಲವೇ ವ್ಯಕ್ತಿಗಳ ಕೈಯಲ್ಲಿರಬಾರ್ದು, ಅದಕ್ಕೆ ಬದಲಾಗಿ ಸಮಾಜದಲ್ಲಿ ಅಥವಾ ರಾಜ್ಯದಲ್ಲಿರತಕ್ಕಂತಹ ಎಲ್ಲರ ಸಾಮೂಹಿಕ ಒಡೆತನದಲ್ಲಿ ಈ ಒಂದು ಖಾಸಗಿ ಆಸ್ತಿ ಅಂತಕ್ಕಂಥದ್ದು ಬರಬೇಕು. ಅಂದರೆ ಖಾಸಗಿ ಆಸ್ತಿಯನ್ನು ಕೆಲವೇ ವ್ಯಕ್ತಿಗಳು ಹೊಂದಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾಗ ಅದು ದುರುಪಯೋಗಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಅಂದರೆ ಕಾರ್ಮಿಕರನ್ನು ಅಥವಾ ಶ್ರಮಿಕರನ್ನು ಶೋಷಣೆ ಮಾಡಲಿಕ್ಕೆ ಅವಕಾಶವನ್ನು ಮುಕ್ತವಾಗಿ ಕಲ್ಪಿಸಿಕೊಡುತ್ತೆ. ಹಾಗಾಗಿ ಅದನ್ನು ತಡೆಗಟ್ಟಿಬಿಡಬೇಕು. ಯಾವುದೇ ಕಾರ್ಯರಹಿತ ಆಸ್ತಿಯನ್ನು ಜನರ ಸಾಮೂಹಿಕ ಆಸ್ತಿಯನ್ನಾಗಿ ಅದನ್ನು ಪರಿವರ್ತನೆ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಆದರ್ಶ ಸಮಾಜವಾದ ಪ್ರತಿಪಾದಿಸುತ್ತೆ. ಇದು ಸಾಮೂಹಿಕ ಆಸ್ತಿ ಪದ್ಧತಿ. ಹಾಗೇನೇ ಮತ್ತೊಂದು ಇದರ ಗುಣ ಏನಪ್ಪ ಅಂತಂದರೆ ಸಮಾನತೆಯ ಸಮಾಜ, ಎ ಸೊಸೈಟಿ ಆಫ್ ಈಕ್ವಾಲಿಟಿ. ಉಟೋಪಿಯನ್ ಸೋಷಿಯಾಲಿಸಮ್ ಕಂಪ್ಲೀಟ್ಲಿ ರಿಜೆಕ್ಟ್ಸ್ ಆಲ್ ಇನ್ಇಕ್ವಾಲಿಟೀಸ್ ಇನ್ ಕ್ಯಾಪಿಟಲಿಸಮ್. ಅಂದರೆ ಈ ಒಂದು ಆದರ್ಶ ಸಮಾಜವಾದ ಏನು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿನ ಎಲ್ಲ ನ್ಯೂನ್ಯತೆಗಳನ್ನು ಕೂಡ ಸಂಪೂರ್ಣವಾಗಿ ತಿರಸ್ಕರಿಸುತ್ತದೆ. ಅಂದರೆ ಬಂಡವಾಳಶಾಹಿ ಪದ್ಧತಿಯಲ್ಲಿ ಏನೆಲ್ಲ ಸಮಸ್ಯೆಗಳಿದ್ವೋ, ಏನೆಲ್ಲ ಲೋಪದೋಷಗಳಿದ್ವು, ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ತಿರಸ್ಕರಿಸುತ್ತೆ. ಸಮಾನತೆಯ ಸಮಾಜ ಅಂತಂದರೆ ಸಮಾಜವಾದದ ದೃಷ್ಟಿಯಲ್ಲಿ ಎಲ್ಲ ಪ್ರಜೆಗಳಿಗೂ ಕೂಡ ಗೌರವದ ಜೀವನ ಮಟ್ಟ, ಅಂದರೆ ಜೀವನವನ್ನು ವ್ಯಕ್ತಿ ಗೌರವದಿಂದ ನಡೆಸಬೇಕು ಅಂತಕ್ಕಂಥದ್ದು, ಉತ್ತಮ ಆರೋಗ್ಯ, ಹಾಗೆಯೇ ಸಾಕಷ್ಟು ಸುಖ ಹಾಗೂ ತಮ್ಮ ಜೀವನವನ್ನು ಉತ್ತಮಗೊಳಿಸೋದಕ್ಕೆ ಸಮಾನ ಅವಕಾಶಗಳು ಎಲ್ಲರಿಗೂ ಕೂಡ ದೊರೆಯಬೇಕು. ಒಟ್ಟಾರೆಯಾಗಿ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿನ ಎಲ್ಲ ರೀತಿಯ ಲೋಪದೋಷಗಳನ್ನು ನಿವಾರಿಸಿ ಸಮಾನತೆಯ ಸಮಾಜದ ಸ್ಥಾಪನೆಗೆ ಈ ಒಂದು ಆದರ್ಶ ಸಮಾಜವಾದ ಕರೆಯನ್ನು ನೀಡಿದೆ. ಅಂದರೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಯಾವುದೇ ಸಮಾನತೆ ಇರಲಿಲ್ಲ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಬರೀ ಅಸಮಾನತೆಗಳೇ ತುಂಬಿತ್ತು. ಹಾಗಾಗಿ ಈ ಒಂದು ಆದರ್ಶ ಸಮಾಜವಾದ ಸಮಾನತೆಯ ಸಮಾಜ ಸ್ಥಾಪನೆಗೆ ಆದ್ಯತೆಯನ್ನು ಕೊಡುತ್ತೆ. ಅಂದರೆ ಸಾಮಾಜಿಕ, ಆರ್ಥಿಕ, ರಾಜಕೀಯವಾಗಿ ಯಾವುದೇ ಭೇದ ಭಾವಗಳಿಲ್ಲದೆ ಇರತಕ್ಕಂತಹ, ತಾರತಮ್ಯಗಳು ಇಲ್ಲದೆ ಇರತಕ್ಕಂತಹ, ಎಲ್ಲರನ್ನ ಕೂಡ ಸಮಾನರು ಅಂತ ಹೇಳಿಬಿಟ್ಟು ಪರಿಗಣಿಸ್ತಕ್ಕಂತಹ ಈ ಒಂದು ಸಮಾನತೆಯ ಸಮಾಜವನ್ನು ಉಟೋಪಿಯನ್ ಸಮಾಜವಾದ ಪ್ರತಿಪಾದಿಸುತ್ತೆ. ಇದು ಕೂಡ ಇದರ ಮತ್ತೊಂದು ಮುಖ್ಯವಾದಂತಹ ತತ್ವ. ಮತ್ತೊಂದು ತತ್ವ ಸಹಕಾರಿ ತತ್ವದ ಸಮಾಜ ರಚನೆಗೆ ಆದ್ಯತೆ, ಪ್ರಿಫರೆನ್ಸ್ ಫಾರ್ ದಿ ಸೋಷಿಯಲ್ ಫಾರ್ಮೇಷನ್ ಆಫ್ ಕೋಆಪರೇಟಿವ್ ಪ್ರಿನ್ಸಿಪಲ್. ಹಾಗಾದರೆ ಈ ಒಂದು ಉಟೋಪಿಯನ್ ಸಮಾಜವಾದ ಬಡವರ, ಹಾಗೆಯೇ ಕೃಷಿ ಕಾರ್ಮಿಕರ, ದೀನದಲಿತರ ಜೀವನ ಸುಧಾರಣೆಗಾಗಿ ಸರ್ಕಾರಕ್ಕಿಂತಲೂ ಕೂಡ ಸಹಕಾರಿ ತತ್ವದ ಆಧಾರದ ಮೇಲೆ ಸಮಾಜವನ್ನು ರಚನೆ ಮಾಡಲಿಕ್ಕೆ ಆದ್ಯತೆಯನ್ನು ಕೊಟ್ಟಿದೆ. ಅಂದರೆ ಕಾರ್ಮಿಕ ವರ್ಗ, ಬಡವರು, ದೀನದಲಿತರ ಜೀವನವನ್ನು ಸುಧಾರಿಸೋದಕ್ಕೋಸ್ಕರವಾಗಿ ಸರ್ಕಾರಕ್ಕಿಂತಲೂ ಕೂಡ ಕೋಆಪರೇಟಿವ್ ಪ್ರಿನ್ಸಿಪಲ್ ಬೇಸ್ ಮೇಲೆ, ಸಹಕಾರಿ ತತ್ವದ ಆಧಾರದ ಮೇಲೆ ಏನು ಸಮಾಜವನ್ನು ರಚನೆ ಮಾಡಬೇಕು ಅಂತ ಹೇಳಿಬಿಟ್ಟು ಆ ಸಹಕಾರಿ ಸಮಾಜದ ರಚನೆಗೆ ಆದ್ಯತೆಯನ್ನು ಕೊಟ್ಟಿದೆ. ಒಬ್ಬನ ಒಳಿತಿಗಾಗಿ ಎಲ್ಲರೂ ಕೂಡ ಒಟ್ಟಾಗಿ ದುಡಿಯಬೇಕು. ಅಂದರೆ ಒಬ್ಬನ ಒಳಿತಿಗಾಗಿ ಇಡೀ ಸಮಾಜ ಒಟ್ಟಾಗಿ ದುಡಿಬೇಕು. ಯಾರಿಗೂ ಕೂಡ, ಅಂದರೆ ಯಾವುದೇ ವ್ಯಕ್ತಿಗೂ ಕೂಡ ಖಾಸಗಿ ಆಸ್ತಿಯ ವ್ಯಾಮೋಹನೂ ಕೂಡ ಇರಬಾರ್ದು, ಆಸೆನೂ ಕೂಡ ಇರಬಾರ್ದು. ತಮ್ಮ ಅವಶ್ಯಕತೆಗೆ ಇರುವಷ್ಟನ್ನು ಮಾತ್ರವೇ,
ಅಂದರೆ ತಮಗೆಷ್ಟು ಬೇಕೋ ಅಷ್ಟನ್ನು ಮಾತ್ರ, ಅವಶ್ಯಕತೆ ಇರುವಷ್ಟು ತಮ್ಮ ಸಾಮರ್ಥ್ಯಾನುಸಾರ ಅವರಿಗೆ ಕೆಪಾಸಿಟಿ ಏನಿರುತ್ತೆ ಅದರ ಬೇಸ್ ಮೇಲೆ ಎಲ್ಲರೂ ಕೂಡ ಹೊಂದಲಿಕ್ಕೆ ಅರ್ಹರಾಗಿರ್ತಾರೆ. ಅಂದರೆ ಯಾವುದೇ ಕೊರತೆಗಳು ಅವರ ಸಾಮಾನ್ಯವಾದಂಥ ಜೀವನದಲ್ಲಿ ಬರುವಂತಿರಬಾರದು. ಇದಕ್ಕಾಗಿ ಸಹಕಾರಿ ತತ್ವದ ಆಧಾರದ ಮೇಲೆ ಸಮಾಜ ಅಸ್ತಿತ್ವಕ್ಕೆ ಬರಬೇಕು ಅಂತ ಹೇಳಿಬಿಟ್ಟು ಉಟೋಪಿಯನ್ ಸಮಾಜವಾದ ಪ್ರತಿಪಾದಿಸ್ತಾ ಹೋಗುತ್ತೆ. ಹಾಗೇನೇ ಈ ಒಂದು ಉಟೋಪಿಯನ್ ಸಮಾಜವಾದದ ಗುಣಗಳನ್ನು ಇಲ್ಲಿಯವರೆಗೂ ಕೂಡ ತಿಳ್ಕೊಂಡ್ವಿ. ಮುಖ್ಯವಾಗಿ 5 ಗುಣಗಳನ್ನು ಹೊಂದಿದೆ. ವ್ಯಕ್ತಿಗಿಂತಲೂ ಸಮಾಜಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂತಹದ್ದು, ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂತಹದ್ದು, ಹಾಗೆಯೇ ಖಾಸಗಿ ಆಸ್ತಿಗೆ ಬದಲಾಗಿ ಸಾಮೂಹಿಕ ಆಸ್ತಿ ಪದ್ಧತಿಯನ್ನು ಪ್ರತಿಪಾದಿಸುತ್ತೆ. ಹಾಗೆಯೇ ಸಮಾನತೆಯ ಸಮಾಜವನ್ನು ಕೂಡ ಇದು ಪ್ರತಿಪಾದಿಸುತ್ತೆ. ಹಾಗೆಯೇ ಸಹಕಾರಿ ತತ್ವದ ಸಮಾಜ ರಚನೆಗೆ ಆದ್ಯತೆಯನ್ನು ಕೊಡುತ್ತೆ. ಇವೆಲ್ಲವೂ ಕೂಡ ಉಟೋಪಿಯನ್ ಸಮಾಜವಾದದ ಮುಖ್ಯವಾದಂತಹ ಗುಣಗಳು. ಹಾಗಾದರೆ ಉಟೋಪಿಯನ್ ಸಮಾಜವಾದ ಬರೀ ಗುಣಗಳಿಂದಷ್ಟೇ ಕೂಡಿಲ್ಲ. ಈ ಒಂದು ಉಟೋಪಿಯನ್ ಸಮಾಜವಾದ ಅಥವಾ ಕಾಲ್ಪನಿಕ ಸಮಾಜವಾದ ತನ್ನದೇ ಆದಂತಹ ಕೆಲವೊಂದು ಡ್ರಾಬ್ಯಾಕ್ಸ್ ಅಥವಾ ಲೋಪದೋಷಗಳನ್ನು ಕೂಡ ಒಳಗೊಂಡಿದೆ. ಹಾಗಾದರೆ ಉಟೋಪಿಯನ್ ಸಮಾಜವಾದ ಒಳಗೊಂಡಿರತಕ್ಕಂತಹ ದೋಷಗಳನ್ನು ಗಮನಿಸ್ತಾ ಹೋದಾಗ ಮೊದಲನೇದಾಗಿ ಅವಾಸ್ತವಿಕವಾದಂತಹದು, ಅಂದರೆ ಅನ್ರಿಯಲಿಸ್ಟಿಕ್. ದಿ ಐಡಿಯಾಸ್ ಆಫ್ ದೀಸ್ ಸೋಷಿಯಲಿಸ್ಟ್ ಆರ್ ಡಬ್ಲ್ಯೂಡ್ ಆಸ್ ಅ ಯುಟೋಪಿಯನ್ ಇನ್ ವ್ಯೂ ಆಫ್ ದಿ ಆಬ್ವಿಯಸ್ ಪಾಯಿಂಟ್ ದಟ್ ದ ಟೇಕ್ ಮ್ಯಾಟರ್ಸ್ ಟು ದಿ ವರ್ಲ್ಡ್ ಆಫ್ ಅನ್ರಿಯಾಲಿಟಿ. ಅಂದರೆ ಆದರ್ಶ ಸಮಾಜವಾದದ ತತ್ವಗಳು ಹೆಸರೇ ಹೇಳುವಂತೆ ನಿಜಕ್ಕೂ ಕೂಡ ಕಾಲ್ಪನಿಕ ಮತ್ತು ಅವಾಸ್ತವಿಕವಾಗಿದೆ. ಯಾಕೆ ಅಂತಂದರೆ ಅವುಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಈ ಒಂದು ಆದರ್ಶ ಸಮಾಜವಾದವನ್ನು ಪ್ರತಿಪಾದಿಸಿದಂತಹ ಚಾರ್ಲ್ಸ್ ಪ್ಯೂರಿಯರ್ ಇರಬಹುದು, ರಾಬರ್ಟ್ ಒವೆನ್ ರವರಿರಬಹುದು, ಇವರುಗಳು ತಮ್ಮ ಜೀವಿತದ ಕಾಲದಲ್ಲೇ ಈ ಒಂದು ಸಿದ್ಧಾಂತದ ವೈಫಲ್ಯವನ್ನು ಕಂಡಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಅಂದರೆ ಪ್ಯೂರಿಯರ್ ಮತ್ತು ರಾಬರ್ಟ್ ಒವೆನ್ ಇಬ್ಬರೂ ಕೂಡ ಬಂಡವಾಳಶಾಹಿ ಆಗಿದ್ದರೂ ಕೂಡ ರಾಬರ್ಟ್ ಒವೆನ್ ಈ ಒಂದು ಆದರ್ಶ ಸಮಾಜವಾದವನ್ನು ಪ್ರತಿಪಾದಿಸ್ತಾನೆ. ತನ್ನದೇ ಕೈಗಾರಿಕೆಯಲ್ಲಿ ಕಾರ್ಮಿಕರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ಮೂಲಕ ಬೇರೆಯವರು ಕೂಡ ಇದನ್ನು ಅನುಸರಿಸಲಿ ಅಂತಕ್ಕಂಥ ಒಂದು ನಿಟ್ಟಿನಿಂದ ಮಾಡ್ತಾನೆ ರಾಬರ್ಟ್ ಒವೆನ್. ಬಟ್ ಯಾವುದೇ ಬಂಡವಾಳಶಾಹಿಯೂ ಕೂಡ ರಾಬರ್ಟ್ ಒವೆನ್ ಪ್ರತಿಪಾದಿಸಿದಂಥ ಅತ್ಯಾದರ್ಶಿ ತತ್ವಗಳನ್ನು ಜಾರಿಗೆ ತರಲಿಕ್ಕೆ ಯಾರೂ ಕೂಡ ಸಿದ್ಧರಿರಲಿಲ್ಲ. ಹಾಗೆಯೇ ಪ್ಯೂರಿಯರ್ದು ಕೂಡ ಇದೇ ಕಥೆನೇ. ಹಾಗಾಗಿ ಆ ಇಬ್ಬರ ಚಿಂತನೆಯನ್ನು ಕೂಡ ನಾವು ಗಮನಿಸ್ತಾ ಹೋದಂತಹ ಸಂದರ್ಭದಲ್ಲಿ ಇವರಿಬ್ಬರೂ ಕೂಡ ತಮ್ಮ ಒಂದು ಜೀವಿತದ ಅವಧಿಯಲ್ಲೇನೇ ತಮ್ಮ ಒಂದು ಏನು ಪ್ರತಿಪಾದಿಸಿದ್ರು ಅದರಲ್ಲಿ ವೈಫಲ್ಯವನ್ನು ಕಾಣ್ತಾರೆ. ಹಾಗೇನೇ ನಂತರದ ಸಮಾಜವಾದಿಗಳು ಕೂಡ ಈ ಒಂದು ಸಿದ್ಧಾಂತದ ಕಾಲ್ಪನಿಕತೆಯನ್ನು ತಿರಸ್ಕರಿಸಿದ್ದರಿಂದಾಗಿ ಈ ಒಂದು ಸಿದ್ಧಾಂತ ಬಹುಬೇಗನೆ ಅಂತ್ಯವಾಯಿತು. ಅಂದರೆ ಸರ್ ಥಾಮಸ್ ಮೋರ್ರವರಿಂದ ಹಿಡಿದು ಸೈಂಟ್ ಸಿಮನ್, ಚಾರ್ಲ್ಸ್ ಪ್ಯೂರಿಯರ್, ರಾಬರ್ಟ್ ಒವೆನ್ ಇವರೆಲ್ಲ ಕೂಡ ಏನು ಹೇಳ್ತಾ ಬಂದರು, ಸಮಾಜದ ಬಗ್ಗೆ ಅಥವಾ ಸಮಾಜವಾದದ ಬಗ್ಗೆ ಇವರೆಲ್ಲರ ಚಿಂತನೆಗಳು ಕೂಡ ಕೇವಲ ಆದರ್ಶಮಯವಾಗಿಯೇ ಉಳ್ಕೊಂಡು ಹೋಗಿಬಿಟ್ಟು ಅಂದರೆ ವಾಸ್ತವಿಕವಾಗಿ ಇದನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇದು ಬಹುಬೇಗನೆ ತನ್ನ ಅಂತ್ಯವನ್ನು ಕೂಡ ಕಾಣುತ್ತೆ. ಹಾಗಾಗಿ ಇದು ಸಂಪೂರ್ಣವಾಗಿ ಅವಾಸ್ತವಿಕವಾದುದು. ಹಾಗೆಯೇ ಮತ್ತೊಂದು ದೋಷ ಏನು, ಪ್ರಗತಿಪರವಾಗಿಲ್ಲ, ರಿಗ್ರೆಸಿವ್. ದಿ ಯುಟೋಪಿಯನ್ ಆರ್ಗ್ಯೂ ದಟ್ ದಿ ಫ್ಯಾಕ್ಟರಿ ಸಿಸ್ಟಮ್ ಶುಡ್ ಬಿ ಬೇಸ್ಡ್ ಆನ್ ಕೋಆಪರೇಷನ್ ಬಟ್ ನಾಟ್ ಕಾಂಪಿಟೇಷನ್. ಇದು ಆ್ಯಕ್ಚುಲ್ ಆಗಿ ಪ್ರಗತಿಪರವಾಗಿಲ್ಲ. ಯಾಕೆ ಅಂತಂದರೆ ಆದರ್ಶ ಸಮಾಜವಾದಿಗಳು ಕೈಗಾರಿಕಾ ಏನು ವ್ಯವಸ್ಥೆ ಏನಿದೆ ಅದು ಸ್ಪರ್ಧೆಗೆ ಬದಲಾಗಿ ಪೈಪೋಟಿಗೆ ಬದಲಾಗಿ ಸಹಕಾರವನ್ನು ಆಧರಿಸಿರಬೇಕು ಅಂತ ಹೇಳ್ತಾರೆ. ಅಂದರೆ ಕೈಗಾರಿಕಾ ವ್ಯವಸ್ಥೆ, ಉತ್ಪಾದನೆ ಇವೆಲ್ಲವೂ ಕೂಡ ಪೈಪೋಟಿ ತತ್ವಕ್ಕೆ ಬದಲಾಗಿ ಸ್ಪರ್ಧೆಗೆ ಬದಲಾಗಿ ಸಹಕಾರ ತತ್ವವನ್ನು ಆಧರಿಸಿರಬೇಕು ಅಂತ ಹೇಳ್ತಾರೆ. ಆದರೆ ಸ್ಪರ್ಧೆನೇ ಇಲ್ಲ, ಯಾವುದೇ ಪೈಪೋಟಿನೇ ಇಲ್ಲ ಅಂತಂದಾಗ ಕ್ರಿಯಾಶೀಲತೆ, ಉದ್ಯಮಶೀಲತೆ ಹಾಗೆಯೇ ಆವಿಷ್ಕಾರ ಗುಣವೇ ಸಂಪೂರ್ಣವಾಗಿ ನಶಿಸಿ ಹೋಗಿಬಿಡುತ್ತೆ. ಅಂದರೆ ಪೈಪೋಟಿ ಇದ್ದಾಗಲೇನೇ ಕ್ರಿಯಾಶೀಲತೆ, ಉದ್ಯಮಶೀಲತೆ, ಆವಿಷ್ಕಾರ ಇವೆಲ್ಲವೂ ಕೂಡ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತವೆ. ಪೈಪೋಟಿ ಇಲ್ಲ ಅಂತಂದಾಗ ಇವೆಲ್ಲವೂ ಕೂಡ ನಶಿಸಿ ಹೋಗುತ್ತೆ. ಈ ಒಂದು ಸಿದ್ಧಾಂತವು ವ್ಯಕ್ತಿಯ ಸಮಗ್ರ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತೆ. ಹಾಗಾಗಿ ಇದು ಪ್ರಗತಿಪರವಾಗಿಲ್ಲ. ಇದು ಮತ್ತೊಂದು ದೋಷ.
ಮತ್ತೊಂದು ದೋಷ ತರ್ಕಬದ್ಧವಾಗಿಲ್ಲ, ಇಲ್ಲಾಜಿಕಲ್. ಉಟೋಪಿಯನ್ಸ್ ಕಂಟೆಂಡ್ ದಟ್ ಮೆನ್ ಆರ್ ಬೇಸಿಕಲಿ ಗುಡ್ ಬಟ್ ದಿ ಇನ್ಸ್ಟಿಟ್ಯೂಷನ್ಸ್ ಕರಪ್ಟ್ ದೆಮ್. ಇವರು ಹೇಳ್ತಾರೆ, ಈ ಒಂದು ಆದರ್ಶ ಸಮಾಜವಾದಿಗಳು ಮಾನವ ಮೂಲತಃ ಒಳ್ಳೆಯವನು ಅಂತ ಹೇಳ್ತಾರೆ, ಆದರೆ ಅವನ ಸಂಸ್ಥೆಗಳು ಅವನನ್ನು ಭ್ರಷ್ಟನನ್ನಾಗಿಸ್ತವೆ ಅಂತ ಹೇಳಿಬಿಟ್ಟು ಆದರ್ಶ ಸಮಾಜವಾದಿಗಳು ವಾದಿಸ್ತಾರೆ. ಆದರೆ ಈ ಒಂದು ಅಂಶ ಓದುಗರನ್ನು ಅಥವಾ ಇದನ್ನು ಅಭ್ಯಾಸ ಮಾಡ್ತಕ್ಕಂಥವರನ್ನು ತಪ್ಪು ದಾರಿಗೆ ಇಡಿಸುತ್ತೆ. ಯಾಕೆ ಅಂತಂದಾಗ ಮಾನವ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋನು ಕೂಡ ಮನುಷ್ಯನೇ, ಅವುಗಳನ್ನು ಮುನ್ನಡೆಸ್ತಕ್ಕಂಥವನು ಕೂಡ ಮಾನವನೇ. ಮಾನವ ಮೂಲತಃ ಅವನು ಒಳ್ಳೆಯವನಾದಾಗ ಅವನು ಮುನ್ನಡೆಸ್ತಕ್ಕಂತಹ ಸಂಸ್ಥೆಗಳು ಹೇಗೆ ಭ್ರಷ್ಟವಾಗಲಿಕ್ಕೆ ಸಾಧ್ಯ. ಹಾಗಾಗಿ ಇದು ತರ್ಕಬದ್ಧವಾಗಿಲ್ಲ, ತರ್ಕಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರ್ತಕ್ಕಂಥದ್ದು ಅಂತ ಹೇಳಿಬಿಟ್ಟು ಈ ಒಂದು ಉಟೋಪಿಯನ್ ಸಮಾಜವಾದವನ್ನು ಕೆಲವೊಂದು ಚಿಂತಕರುಗಳು ಟೀಕೆಯನ್ನು ಮಾಡ್ತಾ ಹೋಗ್ತಾರೆ. ಹಾಗೇನೇ ಮತ್ತೊಂದು ದೋಷ ಏನು, ಸಮಾಜದ ಹಿತಕ್ಕಾಗಿ ವ್ಯಕ್ತಿಯ ಹಿತವನ್ನೇ ಬಲಿ ಕೊಟ್ಟಿದೆ. ಅಂದರೆ ಫಾರ್ ದಿ ಬೆನಿಫಿಟ್ ಆಫ್ ದಿ ಸೊಸೈಟಿ ದಿ ಸ್ಯಾಕ್ರಿಫೈಸ್ ಆಫ್ ದಿ ಇಂಡಿವಿಜುವಲ್ ಇಂಟ್ರೆಸ್ಟ್ ಬೈ ಗಿವಿಂಗ್ ಪ್ರಾಮಿನೆನ್ಸ್ ಟು ದಿ ಸೊಸೈಟಿ ಇಂಡಿವಿಜುವಲ್ ಬೆನಿಫಿಟ್ ಹ್ಯಾಸ್ ಬೀನ್ ನೆಗ್ಲೆಕ್ಟೆಡ್. ಅಂದರೆ ಸಮಾಜದ ಹಿತಕ್ಕಾಗಿ ವ್ಯಕ್ತಿಯ ಹಿತವನ್ನು ಸಂಪೂರ್ಣವಾಗಿ ಬಲಿ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಒಂದು ಯುಟೋಪಿಯನ್ ಸಮಾಜವಾದ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದ್ದು, ಕಾಲ್ಪನಿಕ ಸಮಾಜವಾದವು ವ್ಯಕ್ತಿಗಿಂತಲೂ ಕೂಡ ಸಮಾಜಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ ವ್ಯಕ್ತಿಯ ಹಿತವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಅಥವಾ ಕಡೆಗಣಿಸಿದೆ. ವ್ಯಕ್ತಿ ಬೆಳವಣಿಗೆಯಾದರೆ ಸಮಾಜವು ಕೂಡ ಬೆಳವಣಿಗೆಯಾಗುತ್ತೆ ಅಂತಕ್ಕಂಥದ್ದನ್ನು ಇವರು ಮರೆತಂತಿದೆ. ಅಂದರೆ ವ್ಯಕ್ತಿಗಿಂತಲೂ ಕೂಡ ಸಮಾಜಕ್ಕೇ ಪ್ರಾಮುಖ್ಯತೆ ನೀಡಿರೋದರಿಂದ ವ್ಯಕ್ತಿಯ ಹಿತಾಸಕ್ತಿಯನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಲಾಗಿದೆ, ನಿರ್ಲಕ್ಷ್ಯ ಮಾಡಲಾಗಿದೆ. ಬಟ್ ಇಲ್ಲಿ ಇವರು ಗಮನಿಸಬೇಕಾಗತ್ತೆ, ವ್ಯಕ್ತಿ ಅಥವಾ ಮಾನವ ಅಂತಕ್ಕಂಥವನು ಬೆಳವಣಿಗೆಯನ್ನು ಹೊಂದಿದರೆ ಸಮಾಜವು ಕೂಡ ಅಭಿವೃದ್ಧಿಯನ್ನು ಅಥವಾ ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಅಂಶವನ್ನು ಈ ಒಂದು ಉಟೋಪಿಯನ್ ಸಮಾಜವಾದಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರತಕ್ಕಂಥದ್ದು ಕೂಡ ಇದರ ಮತ್ತೊಂದು ಮುಖ್ಯವಾದಂತಹ ದೋಷ. ಹಾಗೇನೇ ಆರ್ಥಿಕ ಕೆಡುಕುಗಳು ಸಹಜ. ಎಕನಾಮಿಕ್ ಈವಿಲ್ಸ್ ಆರ್ ನ್ಯಾಚುರಲ್. ದಿ ಸ್ಲೋಡೌನ್ ಆಫ್ ದಿ ಪ್ರೊಡಕ್ಷನ್ ಕ್ವಾಲಿಟಿ ಆ್ಯಂಡ್ ಪ್ರೈಸ್ ಹೈಕ್ ವಿಲ್ ಅಪಿಯರ್ ವೆನ್ ದೇರ್ ಈಸ್ ನೋ ಕಾಂಪಿಟೇಷನ್. ಅಂದರೆ ಪೈಪೋಟಿ ಇಲ್ಲದ ಕಡೆಯಲ್ಲಿ ಉತ್ಪಾದನೆ ಆಟೋಮೆಟಿಕ್ ಆಗಿ ಕುಸಿತವಾಗುತ್ತೆ. ನೋಡಿ, ಪೈಪೋಟಿ ಇದ್ದಾಗ ನಾನು ಹೆಚ್ಚಿನ ಲಾಭ ಗಳಿಸಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಉತ್ಪಾದಕರು ಯಾವಾಗಲೂ ಕೂಡ ಸ್ಪರ್ಧೆಗೆ ಬೀಳ್ತಾ ಹೋಗ್ತಾರೆ. ಹಾಗಾಗಿ ಉತ್ಪಾದನೆ ಯಥೇಚ್ಛವಾಗಿ ಆಗ್ತಾ ಹೋಗುತ್ತೆ. ಇಲ್ಲಿ ಪೈಪೋಟಿನೇ ಇಲ್ಲ ಅಂತಂದಾಗ ಆಟೋಮೆಟಿಕ್ ಆಗಿ ಉತ್ಪಾದನೆ ಕುಸಿತವಾಗುತ್ತೆ. ಹಾಗೇನೇ ಕಳಪೆ ಗುಣಮಟ್ಟದ ವಸ್ತುಗಳ ಪೂರೈಕೆಯಾಗತ್ತೆ. ಅಂದರೆ ವಸ್ತುಗಳು ಥಿಂಗ್ಸ್ ಏನಿರುತ್ತೆ ಅದು ಕ್ವಾಲಿಟಿಯನ್ನು ಮೈಂಟೈನ್ ಮಾಡೋದಿಲ್ಲ, ಲೋ ಲೆವೆಲ್ ಕ್ವಾಲಿಟಿಯನ್ನು ಮೈಂಟೈನ್ ಮಾಡಲಾಗತ್ತೆ. ಕಳಪೆ ಗುಣಮಟ್ಟದ ವಸ್ತುಗಳನ್ನು ಪೂರೈಸಲಾಗತ್ತೆ. ಜೊತೆಗೆ ಅನಾವಶ್ಯಕವಾಗಿ ಬೆಲೆ ಏರಿಕೆ, ಅಂದರೆ ಪ್ರೈಸನ್ನು ಸುಮ್ಮನೆ ಹೈಕ್ ಮಾಡ್ತಕ್ಕಂಥದ್ದು ಮುಂತಾದಂತಹ ಕೆಡುಕುಗಳ ಉಗಮಕ್ಕೆ ಈ ಒಂದು ಆದರ್ಶ ಸಮಾಜವಾದ ಕಾರಣವಾಗುತ್ತೆ ಅಂತಕ್ಕಂಥದ್ದು ಕೂಡ ಮತ್ತೊಂದು ಟೀಕೆ ಅಥವಾ ದೋಷ. ಹಾಗೇನೇ ಮತ್ತೊಂದು ಅಂಶ ಏನಪ್ಪ ಅಂತಂದರೆ ಅಹಿಂಸಾ ಮಾರ್ಗದ ಸಮಾಜ ಸೃಷ್ಟಿ ಅಸಾಧ್ಯ. ದಿ ಕ್ರಿಯೇಷನ್ ಆಫ್ ಎ ಸೊಸೈಟಿ ಆಫ್ ನಾನ್ ವೈಲೆಂಟ್ ಈಸ್ ಹೈಲಿ ಇಂಪಾಸಿಬಲ್. ಅಂದರೆ ಅಹಿಂಸಾ ಮಾರ್ಗದ ಒಂದು ಮೂಲಕ ಸಮಾಜವನ್ನು ಸೃಷ್ಟಿ ಮಾಡಬಹುದು ಅಥವಾ ಸ್ಥಾಪಿಸಬಹುದು ಅಂತ ಹೇಳಿಬಿಟ್ಟು ಆದರ್ಶ ಸಮಾಜವಾದಿಗಳು ಪ್ರತಿಪಾದಿಸ್ತಾರೆ. ಆದರೆ ಇದು ಖಂಡಿತವಾಗಿಯೂ ಕೂಡ ಅಸಾಧ್ಯ. ಯಾಕೆ ಅಸಾಧ್ಯ ಅಂತಂದರೆ ಇವತ್ತು ರಾಷ್ಟ್ರೀಕರಣ ಒಂದು ಕಡೆ, ನ್ಯಾಷನಲೈಜೇಷನ್ ಮತ್ತೊಂದು ಕಡೆ, ಪ್ರೈವೇಟೈಜೇಷನ್ ಖಾಸಗೀಕರಣ, ಗ್ಲೋಬಲೈಜೇಷನ್, ನ್ಯಾಷನಲೈಜೇಷನ್ ಹಾಗೆಯೇ ಪ್ರೈವೇಟೈಜೇಷನ್ ಆ್ಯಂಡ್ ದೆನ್ ಗ್ಲೋಬಲೈಜೇಷನ್, ಈ ಏನಿದೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ. ಈ ರೀತಿಯ ಈ ಅಂಶಗಳ ನಡುವೆ ಪೈಪೋಟಿ ಇರತಕ್ಕಂತಹ ಸಂದರ್ಭದಲ್ಲಿ ಅಹಿಂಸಾ ಮಾರ್ಗದ ಮೂಲಕ ಸಮಾಜ ಸೃಷ್ಟಿ ಎಲ್ಲಿಂದ ಸಾಧ್ಯವಾಗುತ್ತೆ ಅಂತಕ್ಕಂಥ ವಿಷಯದ ಬಗ್ಗೆ ಆದರ್ಶ ಸಮಾಜವಾದಿಗಳು ಗಂಭೀರವಾಗಿ ಚಿಂತನೆಯನ್ನು ನಡೆಸಿಲ್ಲ. ಅಂದರೆ ಅಹಿಂಸಾ ಮಾರ್ಗದ ಮೂಲಕವೇ ಸಮಾಜವನ್ನು ಸ್ಥಾಪನೆ ಮಾಡಬಹುದು ಅಂತೇಳ್ಬಿಟ್ಟಿದ್ದು ಹೇಳುತ್ತೆ. ಖಂಡಿತವಾಗಿಯೂ ಕೂಡ ಅಹಿಂಸಾ ಮಾರ್ಗದ ಮೂಲಕ ಸಮಾಜದ ಪರಿವರ್ತನೆ ಅಥವಾ ಹೊಸ ಸಮಾಜವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಖಂಡಿತ ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಒಂದು ಕಡೆ ರಾಷ್ಟ್ರೀಕರಣ, ಮತ್ತೊಂದು ಖಾಸಗೀಕರಣ,
ಮತ್ತೊಂದು ಜಾಗತೀಕರಣ ಇವುಗಳ ನಡುವೆ ಪೈಪೋಟಿ ಇರತಕ್ಕಂತಹ ಸಂದರ್ಭದಲ್ಲಿ ಆದರ್ಶವಾದಿಗಳು ಹೇಳಿದಾಗೆ ಆ ಒಂದು ಅಹಿಂಸಾತ್ಮಕ ಸಮಾಜ ಸ್ಥಾಪನೆ ಖಂಡಿತವಾಗಿಯೂ ಕೂಡ ಸಾಧ್ಯವಿಲ್ಲದೇ ಇರತಕ್ಕಂಥದ್ದು ಕೂಡ ಇದರ ಮತ್ತೊಂದು ಮುಖ್ಯವಾದಂತಹ ದೋಷ. ಒಟ್ಟಾರೆಯಾಗಿ ಕನ್ಕ್ಲೂಷನಲ್ಲಿ ಅಥವಾ ಉಪಸಂಹಾರದಲ್ಲಿ ನಾವು ನೋಡ್ತಾ ಹೋದಾಗ ಈ ಒಂದು ಆದರ್ಶ ಸಮಾಜವಾದ ಕೆಲವೊಂದು ಉತ್ತಮ ಗುಣಗಳನ್ನು ಕೂಡ ಒಳಗೊಂಡಿದೆ. ಹಾಗೇನೇ ಅದೇ ರೀತಿಯಾಗಿ ಸಾಕಷ್ಟು ದೋಷಗಳನ್ನು ಕೂಡ ಒಳಗೊಂಡಿದೆ. ಈ ಒಂದು ಸಮಾಜವಾದ ಒಂದು ಕಾಲ್ಪನಿಕವಾದಂಥ ಆದರ್ಶವಾಗಿದ್ದು ಯುಟೋಪಿಯಾ ಅಂತಕ್ಕಂತಹ ಪದವೇ ತಿಳಿಸುವ ಹಾಗೆ ಕಾಲ್ಪನಿಕ ಹಾಗೆಯೇ ಅಪ್ರಯೋಜಕವಾದುದು. ಅಂದರೆ ಇದು ಖಂಡಿತ ಕಾಲ್ಪನಿಕ, ನಾವು ಕಲ್ಪಿಸಿಕೊಳ್ಳಬಹುದೇ ವಿನಃ ಊಹಿಸಿಕೊಳ್ಳಬಹುದೇ ವಿನಃ ವಾಸ್ತವಿಕವಾಗಿ ಜಾರಿಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದಾಗಿಯೇ ಯಾವುದಾದರೂ ಕೂಡ ಸಾಧಿಸಲಾಗದಂತಹ ಕಾರ್ಯ ಅಥವಾ ಯೋಜನೆಯನ್ನು ಇಂದಿಗೂ ಸಹ ಯುಟೋಪಿಯನ್ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ. ಅಂದರೆ ಯಾವುದೇ ಒಂದು ಕಾರ್ಯವನ್ನು ನಮ್ಮಿಂದ ಜಾರಿಗೆ ತರಲಿಕ್ಕೆ ಅಥವಾ ಸಾಧಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದನ್ನು ಇವತ್ತಿಗೂ ಕೂಡ ಆಧುನಿಕ ಕಾಲದಲ್ಲೂ ಕೂಡ ಯುಟೋಪಿಯನ್ ಅಂತ ಹೇಳಿಬಿಟ್ಟು ಕರೆಯಲಾಗತ್ತೆ. ಇದು ಅಸ್ತಿತ್ವದಲ್ಲಿದ್ದಂತಹ ವ್ಯವಸ್ಥೆಯನ್ನು ಟೀಕಿಸಿ ಆದರ್ಶ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತೆ. ಅಂದರೆ ಅಸ್ತಿತ್ವದಲ್ಲಿದ್ದಂತಹ ಬಂಡವಾಳಶಾಹಿ ಪದ್ಧತಿಯನ್ನು ಟೀಕಿಸುತ್ತೆ. ಬಂಡವಾಳಶಾಹಿ ಪದ್ಧತಿಯನ್ನು ಟೀಕಿಸಿ ಆದರ್ಶ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸುತ್ತೆ. ಆದರ್ಶ ಮೀನ್ಸ್ ಹೇಳಬಹುದೇ ವಿನಃ ಇದನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆದರ್ಶ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತೆ. ಇದು ವಾಸ್ತವವಾಗಿ ಆಚರಣೆಗೆ ತರಲಾಗದಂತಹದು. ಇರುವಂತಹ ವ್ಯವಸ್ಥೆಯನ್ನು ಇದು ಟೀಕಿಸಿದೆಯೇ ವಿನಃ ಪ್ರತಿಯಾಗಿ ಬದಲಿ ವ್ಯವಸ್ಥೆಯನ್ನು ಸೂಚಿಸುವುದಿಲ್ಲ. ಬಂಡವಾಳಶಾಹಿ ಪದ್ಧತಿಯಲ್ಲಿ ಸಮಸ್ಯೆಗಳಿದ್ದಾವೆ, ಅದನ್ನು ಬರೀ ಟೀಕೆ ಮಾಡುತ್ತೆ ಆಗಲಿ, ಅದರ ಜಾಗದಲ್ಲಿ ಯಾವುದನ್ನು ಜಾರಿಗೆ ತರಬೇಕು ಅಂತಕ್ಕಂಥ, ಯಾವ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದನ್ನು ಈ ಒಂದು ಉಟೋಪಿಯನ್ ಸಮಾಜವಾದ ಸೂಚಿಸೋದಿಲ್ಲ. ಇದು ಏನನ್ನು ಸಾಧಿಸಲಾಗದಿದ್ದರೂ ಕೂಡ ಆದರ್ಶ ಚಿತ್ರಣವನ್ನು ನೀಡುತ್ತದೆ. ಕಾರ್ಲ್ ಮಾರ್ಕ್ಸ್ ರವರಿಗಿಂತ ಮುಂಚಿನ ಸಮಾಜವಾದಿಗಳೆಲ್ಲರನ್ನ ಕೂಡ ಯುಟೋಪಿಯನ್ ಅಥವಾ ಆದರ್ಶ ಸಮಾಜವಾದಿಗಳೆಂದು ಕರೆಯಲಾಗಿದೆ. ಆದಾಗ್ಯೂ ಕೂಡ ಈ ಒಂದು ಸಿದ್ಧಾಂತವು ಕಾರ್ಮಿಕರ ಶ್ರಮ ಸಿದ್ಧಾಂತಕ್ಕೆ ಆದ್ಯತೆಯನ್ನು ನೀಡಿ ಅದರ ಮೌಲ್ಯವನ್ನು ಹೊರತರಲಿಕ್ಕೆ ಪ್ರಯತ್ನವನ್ನು ಮಾಡಿದೆ. ಶೋಷಣೆ, ಅಸಮಾನತೆ ಮೊದಲಾದವುಗಳನ್ನು ಚಿತ್ರಿಸಿ ನ್ಯಾಯಯುತ ಸಮಾಜದ ಬಗ್ಗೆ ತನ್ನದೇ ಆದಂತಹ ಒಂದು ಅಂಶಗಳನ್ನು ನೀಡಿ ಗಮನ ಸೆಳೆದಿದೆ ಅಂತ ಹೇಳಿಬಿಟ್ಟು ಅನ್ನಬಹುದಾಗಿದೆ. ಒಟ್ಟಾರೆಯಾಗಿ ಇದೊಂದು ಆದರ್ಶವಾದಿ ಕಾಲ್ಪನಿಕ ಸಿದ್ಧಾಂತ ಅಂತ ಕರೆಯಬಹುದಾಗಿದೆ. ಅಂದರೆ ಇದನ್ನು ವಾಸ್ತವಿಕವಾಗಿ ಜಾರಿಗೆ ತರಲಿಕ್ಕೆ ಸಾಧ್ಯವಿಲ್ಲದೇ ಇರತಕ್ಕಂತಹದ್ದು. ಬಹುಶಃ ಸರ್ ಥಾಮಸ್ ಮೋರ್ ಹೇಳಿದ್ದು ಅಂತಹದೇ, ಹಾಗೆಯೇ ಸೈಂಟ್ ಸಿಮನ್ ಕೂಡ ಪ್ರತಿಪಾದಿಸಿದ ಚಿಂತನೆಯೂ ಕೂಡ ಅಂತಹದೇ. ಹಾಗೆಯೇ ಚಾರ್ಲ್ಸ್ ಪ್ಯೂರಿಯರ್ ಕೂಡ ಹೇಳ್ತಾನೆ, ಕಾರ್ಮಿಕರು ಪ್ರತಿಯೊಂದರಲ್ಲೂ ಕೂಡ 1620 ಜನ ಇರುವಂತೆ ಮಾಡಬೇಕು, ಸಂಘ ಸಂಸ್ಥೆಗಳಿಗೆ ಉತ್ಪಾದನೆಯನ್ನು ಕೊಡಬೇಕು ಅಂತ ಹೇಳ್ತಾನೆ, ಸಹಕಾರಿ ಸಂಘಗಳಿಗೆ. ಹಾಗೆಯೇ ಮುಖ್ಯವಾಗಿ ಏನು ಲಾಭ ಬರುತ್ತೆ, ಬಂದಂತಹ ಆದಾಯದಲ್ಲಿ 12/5 ಭಾಗವನ್ನು ಕಾರ್ಮಿಕರಿಗೆ, 12/4 ಭಾಗವನ್ನು ಬಂಡವಾಳಶಾಹಿಗೆ, 12/3 ಏನು ಕೌಶಲ್ಯವುಳ್ಳಂತಹ ಕಾರ್ಮಿಕರಿಗೆ ವಿತರಿಸಬೇಕು ಅಂತ ಹೇಳ್ತಾನೆ. ಕಾಮನ್ ಮೆಸ್ ವ್ಯವಸ್ಥೆಯೂ ಕೂಡ ಅಲ್ಲೇ ಇರುತ್ತೆ. ಇವೆಲ್ಲವನ್ನು ಕೂಡ ಹೇಳ್ತಾನೆ. ರಾಬರ್ಟ್ ಒವೆನ್ನೂ ಕೂಡ ಅಷ್ಟೇ, ತಾನು ಬರೀ ಹೇಳೋದಲ್ಲ, ತಾನು ತನ್ನ ಒಂದು ಕಾರ್ಖಾನೆಯಲ್ಲೇ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಾನೆ. ಬಟ್ ಉಳಿದವರು ಯಾರೂ ಕೂಡ ಒವೆನ್ ರವರ ಚಿಂತನೆಯನ್ನು ಅನುಸರಿಸಲಿಕ್ಕೆ ಯಾರೂ ಕೂಡ ಸಿದ್ಧರಿರಲಿಲ್ಲ. ಹಾಗಾಗಿನೇ ಇದನ್ನು ಆದರ್ಶ ಸಮಾಜವಾದ ಅಂತ ಹೇಳಿಬಿಟ್ಟು ಅಥವಾ ಕಾಲ್ಪನಿಕ ಸಮಾಜವಾದ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ. ಆದಾಗ್ಯೂ ಕೂಡ ಈ ಒಂದು ಕಾಲ್ಪನಿಕ ಸಮಾಜವಾದ ಕಾರ್ಮಿಕರ ಶ್ರಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ಶೋಷಣೆಯನ್ನು, ಅಸಮಾನತೆಯನ್ನು ನಿರ್ಮೂಲನ ಮಾಡಬೇಕು, ಅವುಗಳನ್ನು ಕೊನೆಗಾಣಿಸಬೇಕು ಅಂತಕ್ಕಂಥ ಅಂಶಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಇದಿಷ್ಟು ಕೂಡ ಈ ಒಂದು ಆದರ್ಶ ಸಮಾಜವಾದದ ಗುಣ ಮತ್ತು ದೋಷಗಳು.